ಮೊದಲು ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ. ನಾವು ನೆರಳಿ ಕುಂತು ಬಿಸಿಲಿಗೆ ಹೋಗ್ತೇವೆ. ದಯವಿಟ್ಟು ನಿಮ್ಮಲ್ಲಿ ಕ್ಷಮೆ ಕೇಳ್ತೀವಿ. ಅದಕ್ಕೂ ಇವರು ವ್ಯವಸ್ಥೆ ಮಾಡಬೇಕಾಗಿತ್ತು. ನಾವು 5 ನಿಮಿಷ ಮುಗಿಸ್ಬೇಕಂದ್ರೆ ನಾನು ಹಿರಿಯರಾಗಂತ ತಾಸು ಗಂಟೆ ಮಾತಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಕ್ಷಮೆ ಇದೆ. ನಮ್ಮ ತಂದೆ ಅವರ ಆಶೀರ್ವಾದದಿಂದ, ನಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ವಿಧಾನಸೌಧಕ್ಕೆ ಕಳಿಸಿಟ್ಟು ಮೊದಲನೇ ಹೆಸರು ಬರೋದೇ ಬಿಲ್ಕೇರವರು 800 ಅಧಿಕ ಮತಗಳಿಂದ ಇವ್ರು ಕಳಿಸಿದ್ದೀವಿ. ಇದು ಒಂದೇ 800 ಮತಗಳ ಅಂತರದಿಂದಲ್ಲ. 1982ರಿಂದ ನಮ್ಮ ತಂದೆ ನಮ್ಮ ಮೊದಲನೇ ಸಲ ಪಂಚಾಯತಿ ಕಳಿಸಿದ್ದು ಬಿಲ್ಕೇರೂರು ಗ್ರಾಮ ಪಂಚಾಯತಿ. ನಿಮ್ಮ ಬಿಲ್ಕೇರೂರು ಬೇರೆ, ತಿಮ್ಮಪ್ಪರು ಬೇರೆ. ನಮ್ಮ ತಂದೆ ಯಾವಾಗಲೂ ಹೇಳ್ತಿದ್ರು, ಬಿಲ್ಕೇರಿ ತಿಮ್ಮಪ್ಪರು ಅಂದ್ರೆ 2 ಕಣ್ಣಿದ್ದ ನಮ್ಮ ತಂದೆಗೆ. ನಾವೆಲ್ಲ ನಿಮ್ಮ ಹಿರಿಯರು ನಾವು ಬೈತಿದ್ದೀವಿ, ಅವ್ರಿಗೆ ಆರಾಮಿಲ್ಲ ಬೇಡ ಅಂತ. ಲೋಕಪ್ಪನ, ಶಿವಪ್ಪನ, ಅರಮನೆಯವ್ರನ್ನ, ನಮ್ಮ ಲಕ್ಷ್ಮೀಗೌಡ ಅಂತಿದ್ರು, ನಿಮಗೂ ಎಲ್ಲರಿಗೂ ಗೊತ್ತಿರಬೇಕು. ಮತ್ತೆ ನಮ್ಮ ಅಕ್ಬರ್ ಸಾಹೇಬ್ ಅವರೆಲ್ಲ ಬೈತಿದ್ದೀವಿ ನಾವು, ಆರಾಮಿಲ್ಲ ಅದೇ ನೀನು ಅವ್ರನ್ನೇ ಕಳಿಸ್ತೀನಿ ಅಂತೇಳಿ ಅಷ್ಟು ದೋಸ್ತಿ. ಬಿಲ್ಕೇರಿ ಅಂದ್ರೆ ಅಷ್ಟು ಪ್ರೀತಿ ನಮ್ಮ ತಂದೆಯವರಿಗೆ. ಅದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ, ನಮ್ಮ ತಂದೆಯವರ ಆಶೀರ್ವಾದದಿಂದ, ಇಬ್ಬರು ಗುರುಗಳ ಆಶೀರ್ವಾದದಿಂದ ನಾನು ವಿಧಾನಸಭೆ ಕಳಿಸಿರಿ. ನಾನು ಶಾಸಕಲ್ಲ, ನೀವೇ ಶಾಸಕರು. ಇವಾಗ ನಾನೇನು ನೀವೇನು ಹೇಳ್ತೀನಿ, ನನಗೆ ಯಾರು ಶಾಸಕ ಅನ್ನಂಗಿಲ್ಲ. ಒಮ್ಮೆ ಸ್ವಪರ್ಣ ಅಂತಾರೆ ಎಲ್ಲರೂ. ನನಗೆ ಯಾರು ಇವತ್ತಿನಲ್ಲಿ ಶಾಸಕ ನನಗೆ ಅನಿಸಿಯೂ ಇಲ್ಲ. ಅದಕ್ಕೆ ದಯವಿಟ್ಟು ತಮ್ಮೆಲ್ಲ ಆಶೀರ್ವಾದದಿಂದ ನೀವು ಹೇಳ್ತೇನೆ ಎಲ್ಲ ಕೆಲಸವನ್ನು ಮುಂಚಿನ ಕಡೆಯಲ್ಲಿ ತಗೊಂಡು ತಮ್ಮೆಲ್ಲ ಆಶೀರ್ವಾದದಿಂದ ಕೆಲಸ ಮಾಡಿ ನಿಮ್ಮ ಜೊತೆನೇ ಇರ್ತೀನಿ ಅಂತೇಳಿ ನಮಸ್ಕರಿಸುತ್ತಾ ನನ್ನ ಹೇಳೋದು. ಸರಿ